ಇನ್ನು ದೆಹಲಿಯ ಕೆಂಪು ಕೋಟೆಯಲ್ಲಿ ಈ ಆತ್ಮಾಹುತಿ ದಾಳಿ ಆಯ್ತಲ್ಲ, ಈ ಪ್ರಕರಣದಲ್ಲಿ ಮೃತಪಟ್ಟವರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಇವತ್ತಿಬ್ಬರು ಮೃತಪಟ್ಟಿದ್ದಾರೆ. I-20 ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಾತನಾಡಿದ್ದ ವಿಡಿಯೋ ಒಂದು ಈಗ ಲಭ್ಯ ಆಗಿದೆ. ಆತ್ಮಾಹುತಿ ಬಾಂಬ್ ಬಗ್ಗೆ ಮಾತನಾಡಿದ್ದಾನೆ ಡಾಕ್ಟರ್ ಉಮರ್. ಬಲವಾದ ಸಾಕ್ಷ್ಯ ಇದು. ಆತ್ಮಾಹುತಿ ಬಾಂಬ್ ದಾಳಿ ಕಲ್ಪನೆ ಜನರಿಗೆ ಅರ್ಥವಾಗಿಲ್ಲ. ಸೊ ಆತ ಏನೋ ಮಾತಾಡಿದ್ದಾನೆ ಅಂತಕ್ಕಂಥದ್ದು ಒಂದು ವಿಡಿಯೋ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಲ್ಲಿಗೆ ಇದು ಆಕ್ಸಿಡೆಂಟಲ್ ಅಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇದು ಪ್ರೀ ಪ್ಲ್ಯಾನ್, ಉಗ್ರ ಕೃತ್ಯ, ಉಗ್ರ ದಾಳಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆತನೇ ಮಾತಾಡಿರ್ತಕ್ಕಂಥದ್ದು. ಅಲ್ಲಿಗೆ ಕ್ಲೀನ್ ಒಂದು ವಿಚಾರದಲ್ಲಿ ಕ್ಲೀನ್ ಸ್ಪಷ್ಟನೆ ಸಿಗ್ತಾ ಇರೋದೇನೆಂದರೆ, ಇದು ಬೇಕು ಅಂತ ಆತ ಜನರನ್ನು ಕೊಲ್ಲೋದಕ್ಕೆ, ಭಯೋತ್ಪಾದನೆಯನ್ನು ಉಂಟು ಮಾಡೋದಕ್ಕೆ ಮಾಡಿರ್ತಕ್ಕಂಥ ಕೃತ್ಯ ಅಂತ ಕನ್ಫರ್ಮ್ ಆಗುತ್ತೆ. ಡಾಕ್ಟರ್ ಉಮರ್ ಅಂದರೆ ಇಡೀ ಈ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್. ಓಕೆ, ಈಗ ಸದ್ಯಕ್ಕಂತೂ ಆತ ಏನೋ ಮಾತಾಡಿದನಂತೆ. ಇದು ಯಾವಾಗ ಮಾತಾಡಿರೋದು ಅಂತ ಗೊತ್ತಿಲ್ಲ. ಬಟ್ ಉಗ್ರರ ಕೆಲಸನೇ 24 ಗಂಟೆ ಅವ್ರು ಇದೇ ಯೋಚನೆ ಮಾಡ್ತಿರ್ತಾರೆ, ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾರೆ. ನಮ್ಮ ದೇಶದಲ್ಲೇ ಇದ್ಕೊಂಡು, ಇಲ್ಲೇ ಅನ್ನ ತಿನ್ಕೊಂಡು, ಇಲ್ಲೇ ನೀರು ಕುಡ್ಕೊಂಡು, ಇಲ್ಲೇ ಸಂಪಾದನೆ ಮಾಡಿಕೊಂಡು, ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಇಲ್ಲಿಗೆ ಬಾಂಬ್ ಹಾಕೋದು ಹೆಂಗೆ ಅಂತ. ಸೊ ಆ ಲೆಕ್ಕಾಚಾರದಲ್ಲಿ ಈಗ ಆತ ಮಾತನಾಡಿರ್ತಕ್ಕಂಥ ಒಂದು ವಿಡಿಯೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಉಗ್ರವಾದವನ್ನು ಮಾಡ್ತಕ್ಕಂಥವ್ರು, ಭಯೋತ್ಪಾದಕರು 24 ಗಂಟೆ ಅದನ್ನೇ ಯೋಚನೆ ಮಾಡ್ತಾರೆ, ಮಾತಾಡಬೇಕಾದ್ರೂ ಅದನ್ನೇ ಮಾತಾಡ್ತಾರೆ. ಈ ಉಮರ್ ಅದಕ್ಕಿಂತ ಏನು ಹೊರತಾಗಿಲ್ಲ ಅಂತ. ಏನು ಆತ ಮಾತಾಡಿರೋ ವಿಚಾರದ ಸಾರಾಂಶ ಏನು ಅಂತ? ಅರವಿಂದ್, ನೋಡಿ, ದೆಹಲಿಯ ಕೆಂಪು ಕೋಟೆಯಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕ ದಾಳಿ ಏನಿದೆ, ಇದೊಂದು ಮುಂಚಿತವಾಗಿ ಯೋಚನೆ ಮಾಡಿ ಮತ್ತೆ ಪ್ರೀ ಪ್ಲಾನ್ ಮಾಡ್ಕೊಂಡಿರುವಂತಹ ದಾಳಿ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇರುವಂತದ್ದು. ಉಮರ್ ಈ ದಾಳಿಯನ್ನ ನಡೆಸಲಿಕ್ಕೆ ಮುನ್ನ ಒಂದು ವಿಡಿಯೋನ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ಕೂಡ ಈಗ ಹೊರಗಡೆ ಬಂದಿರುವಂತದ್ದು. ಮುಖ್ಯವಾಗಿ ಆತ ಈ ವಿಡಿಯೋದಲ್ಲಿ ಹೇಳ್ತಾನೆ, ಆತ್ಮಾಹುತಿ ದಾಳಿಯನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡಿರುವಂತದ್ದು. ಆತ್ಮಾಹುತಿ ದಾಳಿಯ ಬಗ್ಗೆ ದೇಶದ ಜನರಿಗೆ ಗೊತ್ತಿಲ್ಲ. ಇದು ನಾಗರಿಕ ಸಮಾಜದಲ್ಲಿ ಇದಕ್ಕೆ ವಿರೋಧವಿದೆ. ಪ್ರಜಾಪ್ರಭುತ್ವ ಸೊಸೈಟಿಯಲ್ಲೂ ಕೂಡ ಇದಕ್ಕೆ ವಿರೋಧ ಇರುವಂತದ್ದು. ಆದ್ರೆ ಈವರೆಗೂ ಆತ್ಮಾಹುತಿಯ ದಾಳಿ ಮತ್ತೆ ಅದರ ಮಹತ್ವ ಏನು ಅನ್ನುವಂಥದ್ದು ಜನರಿಗೆ ಅರ್ಥವಾಗದೇ ಇರುವಂತದ್ದು ದೊಡ್ಡ ತಪ್ಪು. ಆತ್ಮಾಹುತಿ ದಾಳಿ ಅನ್ನುವಂಥದ್ದು ಒಂದು ರೀತಿಯ ಕಾರ್ಯಾಚರಣೆ, ಅದನ್ನ ಸಮರ್ಪಿಸಿಕೊಳ್ಳುವಂತಹ ಒಂದು ಕಾರ್ಯಾಚರಣೆ ಆಗಿರುವಂತದ್ದು. ಈ ಒಂದು ಕಾರ್ಯಾಚರಣೆ ಮಾಡುವಂತಹ ವ್ಯಕ್ತಿ ಹೇಗೆ ಮಾನಸಿಕವಾಗಿ ಸಿದ್ಧವಾಗಿರ್ತಾನೆ, ಮತ್ತೆ ತನ್ನನ್ನು ತಾನು ಹೇಗೆ ಸಜ್ಜುಗೊಳಿಸ್ಕೊಂಡಿರ್ತಾನೆ, ಮತ್ತೆ ಸಾವು ತನ್ನ ಕಣ್ಮುಂದೆ ಇದ್ದಾಗ ಆತನ ಮಾನಸಿಕ ಸ್ಥಿತಿಗತಿಗಳು ಹೇಗಿರ್ತವೆ, ಮತ್ತೆ ಆತ ಮಾನಸಿಕವಾಗಿ ಹೇಗೆ ಸಿದ್ಧವಾಗಿ ಆ ಕೆಲಸವನ್ನ ಮಾಡ್ತಿರ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತ ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಅಂತಿಮವಾಗಿ ಅಂದ್ರೆ ಈ ಇಡೀ ವಿಡಿಯೋದ ಸಾರಾಂಶವನ್ನ ನೋಡಿದ್ರೆ, ಆತ್ಮಾಹುತಿ ದಾಳಿಯನ್ನ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿರುವಂತದ್ದು, ಮತ್ತೆ ಅದನ್ನ ಎಲ್ಲ ನಾಗರಿಕ ಸಮಾಜಗಳು ಅದನ್ನು ಒಪ್ಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಆಗ್ರಹವನ್ನ ಮಾಡಿರುವಂತದ್ದನ್ನು ಕೂಡ ನಾವು ವಿಡಿಯೋದಲ್ಲಿ ಕಾಣಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಶಬೀರ್. ನಾನು ಅದನ್ನೇ ಹೇಳ್ತಾ ಇದ್ದಲ್ಲ, ಈ ಆತ್ಮಾಹುತಿ ದಾಳಿ ಬಗ್ಗೆ ಕಲ್ಪನೆನೇ ಇಲ್ಲ ಅಂತ ಏನು ಹೇಳಕ್ಕೆ ಹೋಗಬೇಡಿ. ಪುಲ್ವಾಮಾದಲ್ಲೂ ಕೂಡ ನಾವು ನೋಡಿದ್ದೀವಿ, ಭಯೋತ್ಪಾದನಾ ಕೃತ್ಯಗಳು ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಬಟ್ ಸಮಾಜ ಅದನ್ನು ಒಪ್ಪಲ್ಲ ಅಂತಕ್ಕಂಥದ್ದು ಆದರೂ ಅಟ್ಲೀಸ್ಟ್ ನಿಮ್ಮ ಮನಸ್ಸಲ್ಲಿ ಇತ್ತಲ್ಲ. ಹಾಗಾಗಿ ಆತ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡಿದಾನಷ್ಟೆ.